ಚಾನಲ್. ಸೊ ಇವತ್ತು ನಾನು ಇವೆಂಟ್ಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಇವತ್ತು ಟ್ರೆಡಿಷ್ನಲ್ ವಾಕ್ ಆ್ಯಂಡ್ ವೆಸ್ಟರ್ನ್ ವಾಕ್ ಎಲ್ಲ ಇದೆ. ಸೊ ರೇಣುಕಾ ಪ್ರೆಸೆಂಟ್ಸ್ ಕಾಫಿ ವಿತ್ ಚರಣ್ ಅನ್ನೋ ಒಂದು ಪ್ರೊಡಕ್ಷನ್ ಆ್ಯಂಡ್ ಒಂದು ಟೀಮಿಂದ ಇದು ಆರ್ಗನೈಸ್ ಆಗಿದೆ. ಸೊ ಅಲ್ಲಿ ಯಾವ ಥರ ಕಾಸ್ಟ್ಯೂಮ್ ಕೊಡ್ತಾರೆ, ಹಾಗೆ ಯಾವ ಥರ ಇರುತ್ತೆ ಅದನ್ನೆಲ್ಲ ನಿಮಗೆ ಮತ್ತೆ ತಿಳಿಸ್ತೀನಿ. ಸೊ ಈಗ ನಾನು ಹೋಗ್ತಾ ಇದ್ದೀನಿ. ಈ ಬೆಂಗಳೂರು ಚಳಿ ವೆದರಲ್ಲಿ ಹೋಗೋಕ್ಕೆ ಮನಸ್ಸಿರಲಿಲ್ಲ, ಆದರೆ ಏನು ಮಾಡೋದು, ಆಲ್ರೆಡಿ ಒಪ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೋಗ್ತಾ ಇದ್ದೀನಿ. ಎಷ್ಟು ಚಿಲ್ಲಿಂಗ್ ವೆದರ್ ಇದೆ. ಸೊ ಫುಲ್ ಪ್ರಿಪೇರ್ಡ್ ಆಗಿ ಫುಲ್ ಸಾಕ್ಸ್ ಎಲ್ಲ ಹಾಕೊಂಡು ಬಂದ್ಬಿಟ್ಟಿದ್ದೀನಿ ನಾನು. ಸಿ ನೋಡಿ, ನಾನು ಉದ್ರೋಗ್ಬಿಟ್ಟಿದೆ, ಅಣಿಸ್ಕೊಂಡಿದ್ದೆ, ಇವೆರಡು ಉದ್ರೋಗ್ಬಿಟ್ಟಿದೆ. ಈಗ ವಾಪಸ್ ಹಂಚ್ಕೋಬೇಕು. ಗಾಡಿಯ ಗ್ಯಾಸ್ ಖಾಲಿ ಆಗಿದೆ ಅನಿಸುತ್ತೆ, ಅದಕ್ಕೆ ಈಗ ಗ್ಯಾಸ್ ಹಾಕ್ತಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಈಗ ಗ್ಯಾಸ್ ಹಾಕಿಸ್ತಾರೆ ಆಟೋಗೆ. ಸೊ ಆಲ್ ಇನ್ ಒನ್ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಎಲ್ಲ ಇಲ್ಲೇ ಇದೆ. ಗೋಯಿಂಗ್ ಲೈಕ್ ಅ ರಾಕೆಟ್. ಓ ಮೈ ಗಾಡ್. Location I reached. Yes, we are here. ನೋಡಿ, ಇಲ್ಲಿ ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆ. ಸೊ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಇಲ್ಲಿ ಡ್ಯಾನ್ಸ್ ಹಾಗೆ ಮಾಡ್ಲಿಂಗ್, ವಾಕ್ ಎಲ್ಲನೂ ಇದೆ. ಸೊ ಇನ್ಸೈಡ್ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲೆಲ್ಲ ಆಲ್ರೆಡಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಹೆಂಗೆ ಹೋಗೋದು? ಸೊ ನೋಡಿ ಏನು ನಡೀತಾ ಇದೆ ಅಂತ. ಅಟ್ಲೀಸ್ಟ್ ನೀಡುತ್ತಾಳೆ ನಮ್ಮ ತಾಯಿ, ಅನ್ನ ನೀಡುತ್ತಾಳೆ ಭೂಮಿ ತಾಯಿ. ಇಲ್ಲೆಲ್ಲ ಇಷ್ಟು ಜನ ಮಾಡೆಲ್ಸ್ ಬಂದಿದ್ದಾರೆ. ಆ್ಯಂಡ್ ಇಲ್ಲಿ ಸೊ ಸ್ಟ್ರೈಟ್ನಿಂಗ್ ಮಾಡಿದ ಹೇರ್ ಎಲ್ಲ ಹಿಂಗಾಗ್ಬಿಟ್ಟಿದೆ. ಎಲ್ಲರೂ ಚಳಿಲೆಲ್ಲ ನಡುಕ್ತಾ ಇದ್ದಾರೆ ಹುಡುಗಿರು. ಅವಳಿಗೆ ಆಲ್ರೆಡಿ ನಿದ್ದೆ ಬರ್ತೈತೆ. ಸಾರಿ, ಮೊಬೈಲ್ ನಿಷೇಧಿಸಲಾಗಿದೆ, ಬಟ್ ಫಂಕ್ಷನ್ ಇದೆ, ಬೇಕು ಮೊಬೈಲ್. ಕಲೆಯನ್ನು ಪ್ರದರ್ಶಿಸ್ತಾ ಇದ್ದಾರೆ. ಬರ್ತೇನೆ ಅಂತ ಹೇಳಿದ್ರೆ ತಪ್ಪಿಸದೆ ಹೋಗುವಂತವರು ಅನೇಕ ಕಾರ್ಯಕ್ರಮಗಳಿದ್ದಾಗಿಯೂ ಕೂಡ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಶುಭ ಹಾರೈಕೆಯನ್ನ ಸಲ್ಲಿಸಿ ಹೋಗಿದ್ದಾರೆ. ನಿಜವಾಗ್ಲೂ ನಿಮ್ಮ ಬರುವಿಕೆಯಿಂದ ನಮ್ಮ ವೇದಿಕೆ ಶ್ರೀಮಂತಗೊಂಡಿದೆ ಅನ್ನುವಂತ ನಮ್ಮೆಲ್ಲರನ್ನು ಉದ್ದೇಶಿಸಿ ಉಮೇಶ್ ನೋಡಿ, ಮಕ್ಕಳ ಪರ್ಫಾರ್ಮೆನ್ಸ್ ನಡೀತಾ ಇದೆ. ಈಗ ಡ್ಯಾನ್ಸ್ ಮಾಡಿದ್ದು ಎಷ್ಟು ಚೆನ್ನಾಗಿ ಮಾಡಿದ್ರಲ್ವಾ. ಈಗ ಯಕ್ಷಗಾನ ಆಗ್ತಾ ಇದೆ. ನಮ್ಮ ಮಂಗಳೂರಿನ ಸಂಸ್ಕೃತಿ ಎಲ್ಲ ಕಡೆ ಇದೆ. ಇದು ಬ್ಯಾಂಗ್ಳೂರಲ್ಲಿ ನಡೀತಾ ಇದೆ. ನೋಡಿ, ಇಲ್ಲೆಲ್ಲ ಮಾತುಕತೆಗಳು ನಡೀತಾ ಇದೆ. designer. We are just keeping the hype here. Okay. We are keeping in mind with the designer. He will select who's devil angel. But our choreography. ನೋಡಿ, ಇಲ್ಲಿ ಬಂದಿರೋದು ನಾವು ವಾಕ್ ಮಾಡೋದಕ್ಕೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತದಲ್ಲಿ. ಒಂದು ಸೂಪರ್ ಆಗಿರೋ ಮಿಸ್ಟೇಕ್ ಮಾಡಿದ್ದೀನಿ. ತಕೊಂಬ ಅಂದರೆ
ಒಂದು ಇದು ತಗೊಬಂದಿದ್ದೀನಿ ಗೈಸ್. ನನಗೇನು ಮಾಡಲಿ, ಹೆಂಗೆ ವಾಕ್ ಮಾಡಲಿ ದೇವರೇ, ನೋಡಿಕೊಂಡೇ ಇಲ್ಲ ನಾನು. ಒಂದು ಶೂ ಎತ್ತಿಡಕ್ಕೆ ಹೋದೆ, ಸೊ ಎರಡು ಬೇರೆ ಬೇರೆ ಒಂದೊಂದು ಎತ್ಕೊಂಡ್ಬಂದು ಯಾವ ಕೊಟ್ಟಿದ್ರು. ಹಸಿವಾಗ್ತಾಯಿದೆ ಅಂತ ತಿನ್ಕೊಂಬಿಟ್ಟೆ. ಈಗ ಮೊಸರನ್ನ ಮತ್ತು ಇದು ಉಳಿದಿದೆ, ಇದನ್ನು ತಿಂತಾಯಿದ್ದೀನಿ. ಚೆನ್ನಾಗಿದೆ ಗೈಸ್. ಎಷ್ಟು ಅನ್ಎಜುಕೇಟೆಡ್ ಇದ್ದಾರೆ ಅಂದರೆ, ಒಬ್ಬರು ಪ್ಲೇಟ್ ಇಟ್ಟರು ಅಂತ ಹೇಳ್ಬಿಟ್ಟು ಎಲ್ಲರೂ ಇಟ್ಟಿದ್ದಾರೆ ನೋಡಿ. ಇದಕ್ಕೆ ಹೇಳೋದು ಅನ್ಎಜುಕೇಟೆಡ್ ರೂಟ್ಸ್ ಅಂತ. ಡಸ್ಟ್ಬಿನ್ ಎಲ್ಲಾದರೂ ಒಂದು ಕಡೆ ಇದ್ದೇ ಇರುತ್ತೆ, ಹೋಗಿ ಬಿಸಾಕ್ತೆ ಇಲ್ಲೇ ಬಿಸಾಕಿದ್ದಾರೆ ಇಡಿಯಟ್ಸ್ ಫೆಲೋಸ್. ಡೋಂಟ್ ಕೀಪ್ ದೇರ್. ಡಸ್ಟ್ಬಿನ್ ಇರ್ಬೋದು. ಇಂಗ್ಲೀಷಲ್ಲೇ ಮಾತಾಡ್ತವೆ. ಇಲ್ಲಿದೆ ನೋಡಿ ಡಸ್ಟ್ಬಿನ್. ಇಲ್ಲಿ ಹಾಕಿ ಅಂದರೆ ಎಲ್ಲ ಅಲ್ಲೇ ಬಿಸಾಕ್ತಾ ಇದ್ದೇವೆ. ಹತ್ತಿ ಹಣ್ಣು ಬಟ್ ಕಾಯಾಗಿದೆ. ಹತ್ತಿ ಹಣ್ಣಲ್ವಾ ಅದು? ಅಂಜೂರ ಅಂತೆ. ಹತ್ತಿ ಇಲ್ಲ ಎಲೆ ನೋಡಿ, ಎಲೆ ಏನು ಹತ್ತಿ ಹೆಂಗ್ ಬರ್ತದೆ, ಎಲೆ ಎಷ್ಟು ಅಗಲ ಬರ್ತದ? ಮತ್ತೆ ಬರಲ್ಲ. ಚಿಕ್ಕ ಎಷ್ಟು ಅಗಲ ಬರ್ತದೆ? ಇದು ಅಂಜೂರನ? ಇಲ್ಲ ಅಂತ ಅನ್ಸುತ್ತೆ. ಇಲ್ಲ, ಈ ಥರ ಅಂಜೂರ. ಹತ್ತಿ ಇದೆ, ಬೇರೆ ಬ್ರೀಡ್ ಇರ್ಬೋದು ಅಷ್ಟೇ. ಅಂಜೂರಲ್ಲ ಇಲ್ಲಿ ಬೆಳೆದ್ರೆ ಇಲ್ಲಿ ಇರ್ತದಾ? ಹತ್ತಿ ಅಲ್ಲ ಇದು. ಅಲ್ಲ, ಅಂಜೂರ ಬೆಳೆದ್ರೆ ಅದೆಷ್ಟು ಕಾಸ್ಟ್ಲಿ ಇಲ್ಲಿ ಒಂದಾರು ಇರುತ್ತೆ ಅಂತ ನಾ ಕೇಳ್ತಾ ಇರೋದು. ಎಲ್ಲ ಕಿತ್ಕೊಂಡು ಹೋಗ್ತಾರೆ. ಯಾವುದೋ ಒಂದು ಗಿಡ ಅಲ್ಲ, ಹತ್ತಿ ಗಿಡ ಅಲ್ಲ, ಅಂಜೂರನ ಗೈಸ್? ಇದು ಅಂಜೂರ ಅಂತೆ. ನೀವು ಯಾವುದಂತ ಕಮೆಂಟ್ ಮಾಡಿ ತಿಳಿಸ್ಬಿಡಿ, ಓಕೆನಾ? ಸರ್ ಹೌದಾ? ಬಟ್ ಇಲ್ಲಿ ಉಳಿದಿದೆಯಲ್ಲ, ಅದಕ್ಕೆ ಶಾಕ್ ಆಗ್ತಾ ಇರೋದು. ಕಿತ್ಕೊಂಡು ಹೋಗಿಲ್ವಲ್ಲ ಜನ ಅಂತ. ಯಾವುದಾಗುತ್ತೋ ರೆಡ್ ಆದರೆ ಕಿತ್ಕೊಂಡು ಹೋಗ್ತಾರೆ, ಗ್ರೀನ್ ಕೀಳಕ್ಕೆ. ವಾವ್, ಸೂಪರ್. ಅಂಜೂರನಾ? ಇವರೇ ಬೆಳೆಸಿದ್ದಾರೆ ಅಂದರೆ ಇರ್ಬೋದು. ಅಂಜೂರನೇ. ಓಕೆ. ಈ ಥರ ವೆದರ್ ಇಲ್ಲಿ ಜನಗಳು ನೋಡಿ, ಈಗ ನೀವು ಹೆಂಗೆ ಇಡ್ತೀರಾ ಕೈ? ಅಲ್ಲೊಂದು ರೆಡ್ ಇದೆ ಅಲ್ಲ, ಅಂಜೂರ. ನಾನು ಅಂಜೂರ. ಮಳೆ ಬರ್ತಿದೆ, ಜಿಡಿ ಮಳೆ. ಅಲ್ಲಿ ನೋಡಿ, ಕಾಫಿ ವಿತ್ ಚರಣ್ ಸರ್ ನಿಂತಿದ್ದಾರೆ. ಇವರೇನೆ ಕಾಫಿ ವಿತ್ ಚರಣ್ ಅಂತ, ಇವರೇನೆ ನೋಡಿ. ಸಿಕ್ಕಾಪಟ್ಟೆ ಫೇಮಸ್ ಅವರು. 1-2 ನಡೀತಾ ಇದೆ ನೋಡಿ. ಇದು 2, ನಾವು 1. ಸೊ ಅವ್ರು ಹೇಳ್ಕೊಡ್ತಾ ಇದ್ದಾರೆ ನೋಡಿ. ಶೀಸ್ ವಸ್ತಲ. ಈಗಷ್ಟೇ ವಾಕಿಂಗ್ ಸೀಕ್ವೆನ್ಸ್ ಎಲ್ಲ ನಡೀತು. ಒಬ್ಬರು ಒಂದೊಂದು ಮಾತು ಕೇಳಲ್ಲ ಗೈಸ್, ಎಲ್ಲ ಒಂದೊಂದು ಥರ ಆಡ್ತವೆ. ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ನಾನು ಹೋಗ್ತಾ ಇದ್ದೀನಿ ಮೇಕಪ್ ಮಾಡಬೇಕಂತೆ. ಸೊ ಈಗ ಮೇಕಪ್ ನಡೀತಾ ಇದೆ. ಮೇಕಪ್ ಮಾಡ್ತಾ ಇದ್ದಾರೆ. ಇದೇ ನೋಡಿ ಇವರ ನಿಜ ಮುಖಗಳು. ಮೇಕಪ್ ಆದ ಮೇಲೆ ಹೇಗೆ ಕಾಣಿಸ್ತಾರೆ ನೋಡುವ. ಇವಳನ್ನ ನೋಡಿ ಆಯ್ತಾ, ಮೈಕಲ್ ಜಾಕ್ಸನ್ ಥರ ಕಾಣ್ತಿದ್ದಾಳೆ. ಸೊ ನಿಜ ಮುಖದ ರೂಪ ಹೀಗೆ ಇರ್ತದೆ. ಮತ್ತೆ ಮೇಕಪ್ ಆದಮೇಲೆ ಚೆಂದ ಇದೆ. ಸೊ ನನ್ನ ಮೇಕಪ್ ಮಾಡಿಲ್ಲ, ಇನ್ನ ಸ್ಟಾರ್ಟ್ ಆಗಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅಂಜಲಿ ಯೂಟ್ಯೂಬ್ ಚಾನಲ್. ಕೇಳಿಸ್ತಲ್ಲ ನೋಡಿ, ಸನ್ಮಾನ ನಡೀತಾ ಇದೆ. ಓಕೆ ಗೈಸ್, ಈಗ ಒಂದು ನನ್ನ ಫ್ರೆಂಡ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ಇವರೇ, ಹಾಯ್. ಸೊ ಇವ್ರಿಗೆ ಕನ್ನಡ ಅಂದರೆ ತುಂಬ ಇಷ್ಟ, ಕನ್ನಡ ಮಾತಾಡ್ತಾರೆ. ನಮಸ್ಕಾರ. ನಮಸ್ಕಾರ. ಶಿ ಟೋಲ್ಡ್ ನಮಸ್ಕಾರ. ಸೊ ಯು ಆರ್ ಫ್ರಮ್? I'm from Congo. ವಿಚ್ ಒನ್? Congo. ಓಕೆ, ಯುವರ್ ನೇಮ್? Ningina. ಡಿಫ್ರೆಂಟ್ ಆಗಿದೆ ನೇಮು, ಬಟ್ ಶಿ ಈಸ್ ಅ ವೆರಿ ಗುಡ್ ಮಾಡೆಲ್. ಅವಳ ಪ್ರೊಫೈಲ್ನ ಚೆಕ್ ಮಾಡ್ಬೋದು, ತುಂಬ ಚೆನ್ನಾಗಿ ಪೋಸಸ್ ಸಕ್ಕದಾಗಿ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರ ಜೊತೆ ಬ್ಲಾಗ್ ಮಾಡಿದ್ದೀನಿ. ಸೊ ಥಮ್ಸ್ ಅಪ್, ಯು ಸಬ್ಸ್ಕ್ರೈಬ್.
ಗ್ರೀನ್ ಕನ್ನಡ ಸಾಂಗ್. ಎಳಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ ಎಳಮ್ಯಾಗಿನ ಮಂಜು ಅನಿ ಪಳ್ಗುಟ್ಟೈತೆ ಎಳಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ ಎಳಮ್ಯಾಗಿನ ಮಂಜು ಅನಿ ಪಳ್ ಅಕ್ಕಿ ಆರುತ್ತಿದೆ ಚಿಲುಪಲಿ ತಿನ್ನುತ್ತಿದೆ ಅಕ್ಕಿ ಆರುತ್ತಿದೆ ಚಿಲುಪಿ ಮಂಗ ಮರ ಹೇರುತ್ತಿದೆ ಬೆಳ್ಳಿ ಮೋಡ. ಗೈಸ್ ಇವಳು ಕಣ್ಣು ನೋಡಿ, ಕಣ್ ತೋರ್ಸೆ ಹಾಗೆ. ಎಸ್, ಸೊ ಹೇರ್ ಸ್ಟೈಲ್ ನಡೀತಾ ಇದೆ ಗೈಸ್ ನೋಡಿ. ಹಲೋ, ಹೇರ್ ಸ್ಟೈಲ್ ನೋಡಿ ಚೆನ್ನಾಗಿದೆಯಾ ನೋಡಿ. ನಮ್ಮ ಅಂಜಲಿ ಅವರು ಹೇರ್ ಸ್ಟೈಲ್ ಕೂತಿದ್ದಾರೆ. ನನ್ನ ಫೋನ್ ನೋಡ್ಕೊಂಡಿದ್ದೀನಿ. ಸೊ ಬ್ಲಾಗ್ನ ಅವ್ರು ಕಂಟಿನ್ಯೂ ಮಾಡ್ತಾರೆ. ಹೌದು, ನಾನು ಕಂಟಿನ್ಯೂ ಮಾಡ್ತೀನಿ ಆನ್ ಬಿಹಾಫ್ ಆಫ್ ಹರ್. ಎವ್ರಿಬಡಿ ಈಸ್ ಬ್ಯುಸಿ. ಕನ್ನಡನಾ? ಸ್ವಲ್ಪ ಸ್ವಲ್ಪ ಕನ್ನಡ ಆ್ಯಂಡ್ ಇಂಗ್ಲೀಷ್. ಕಂಗ್ಲೀಷಲ್ಲಿ ಮಾತಾಡ್ತೀನಿ, ಸ್ವಲ್ಪ ಸ್ವಲ್ಪ ಇಂಗ್ಲೀಷ್, ಸ್ವಲ್ಪ ಸ್ವಲ್ಪ ಕನ್ನಡ. ಇಲ್ಲಿ ನೋಡಿ ನಮ್ಮ ಮೂನವರು ಜಸ್ಟ್ ಗೆಟಿಂಗ್ ರೆಡಿ. ಮತ್ತು ಇಲ್ಲಿ ಯಾರ್ಯಾರು ಇದ್ದಾರೆ? ಓ ಐ ನೋ ಹರ್, ಲುಕ್ ಎಟ್ ಹರ್, ಸ್ವೀಟ್ ಕ್ಯೂಟ್. ಈ ಒಂದೇ ಫೋನಲ್ಲಿ ಎಲ್ಲರೂ ವ್ಲಾಗ್ ಮಾಡ್ತಿದ್ದಾರೆ. ಬಂಗಾರಿ ಇಲ್ಲಿ ನೋಡಿ ನಮ್ಮ ಮಂಗಳೂರಿನ ಮೀನು ಬಂದಿದೆ. ಮಂಗಳೂರಿಂದ ಬೆಂಗಳೂರಿಗೆ ಬಂದಿದ್ದಾಳೆ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ. ಮಂಗಳೂರು ಮೀನು ಅಂತ ಇವಳು. ಹೌದು, ಕೇರಳದಿಂದ ಮೀನು ತಿಂದು ಬಂದಿದ್ದೀನಿ ನಾನು. ಇವಳು ಕೇರಳದ ಮೀನು, ಇವಳು ಮಂಗಳೂರು ಮೀನು, ನಾ ಬೆಂಗಳೂರು ಬಂಗುಡೆ. ಬೆಂಗಳೂರು ಬಂಗಡ, ಮಂಗಳೂರು ಬಂಗುಡೆ, ಕೇರಳ ಐಲ. This is my house street. ಚೆನ್ನಾಗಿದ್ಯಾ? ಕಾಮೆಂಟ್ ಅಲ್ಲಿ ತಿಳಿಸಿ. ಈಗ ಮೇಕಪ್ ಸ್ಟಾರ್ಟ್ ಆಗ್ತಾ ಇದೆ. This is my outlook. ಸುಮಯ್ಯ, ಸೊ ಇವರೇ ಸುಮಯ್ಯ ಅವರು ನನಗೆ ಮೇಕಪ್ ಮಾಡಿದ್ದು. Guys, this is my outfit. Guys, ಸ್ವಲ್ಪ ಹೇರ್ ಸ್ಟೈಲ್ ಇದಾಗಿತ್ತು, ಅದಕ್ಕೋಸ್ಕರ ಮಾಡಿಸ್ತಾ ಇದ್ದೀನಿ. ಜಸ್ಟ್ ಹಿಂಗೆ ಜಸ್ಟ್ ಸುತ್ತಿದ್ರೂ ಪರವಾಗಿಲ್ಲ. ಹಾಂ, ಓಕೆ. ನನ್ನ ಇವತ್ತಿನ ಚೆನ್ನಾಗಿದೆ ಅಂತ ಗೊತ್ತಿಲ್ಲ. ಇಲ್ಲಿ ಚೆನ್ನಾಗಿದೆ. ಈವೆಂಟ್ ಮುಗೀತು, ಈಗ ಮನೆಗೆ ಹೋಗ್ತಾ ಇದ್ದೀನಿ. ಟೈಮ್ ಬಂದು ಈಗ ಆಲ್ರೆಡಿ ಎಷ್ಟಾಗಿದೆ ಅಂತ ಹೇಳಿದ್ರೆ 9:28. ಬೆಳಗ್ಗೆ 11:30 ನಾನು ಮನೆ ಬಿಟ್ಟವಳು. ಈಗ ಈವೆಂಟ್ ಮುಗೀತು, ಮನೆಗೆ ಹೋಗ್ತಾ ಇದ್ದೀನಿ ಮೆಜೆಸ್ಟಿಕ್ ರೋಡಲ್ಲಿ. ಮನೆಗೆ ಹೋಗ್ಬಿಟ್ಟು ಅಪ್ಡೇಟ್ ಕೊಡ್ತೀನಿ ಮತ್ತೇನೆಲ್ಲ ಆಯಿತು ಅಂತ. ಮತ್ತು ಇನ್ನೂ ತುಂಬ ವೀಡಿಯೋಸ್ ಸಿಗಬೇಕು, ಅದು ಸಿಕ್ಕಿದ ಮೇಲೆ ಎಲ್ಲ ಮರ್ಜಿ ಮಾಡ್ತೀನಿ. ಸೊ ಈಗ ನಾವು ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿಗೆ ಬಂದಿದ್ದೀವಿ. ಸೊ ಮೇಕಪ್ ಎಲ್ಲ ರಿಮೂವ್ ಮಾಡಿಬಿಟ್ಟೆ. ಹಾಂ ನೋಡಿ
ಚಿಕ್ಕಡೆ ದೊನ್ನೆ ಬಿರಿಯಾನಿ. ಸೊ ನಾವೀಗ ಆರ್ಡ್ರ್ ಮಾಡಿದ್ದು ಏನಂತ ಹೇಳಿದ್ರೆ, ಒಂದು ದೊನ್ನೆ ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ, ಒಂದು ದೊನ್ನೆ ಚಿಕನ್ ಲಾಲಿಪಾಪ್ ಬಿರಿಯಾನಿ ಮಾಡಿದ್ವಿ, ಒಂದು ಚಿಕನ್ ಪೆಪ್ಪರ್ ಮಾಡಿದ್ವಿ, ಪೆಪ್ಪರ್ ಡ್ರೈ ಅಲ್ವಾ, ಮತ್ತು ಒಂದು ವಾಟರ್ ಬಾಟಲ್ ತೊಗೊಂಡಿದ್ವಿ. ಅದಾದಮೇಲೆ ಇನ್ನೊಂದು ತೊಗೊಂಡ್ರೆ ಅಷ್ಟೇ ಅಲ್ಲ. ಸ್ವಲ್ಪ ಕ್ರೌಡ್ ಅಂತ, ಫುಲ್ ಕ್ರೌಡ್. ಸೊ ಅದು ಲಾಲಿಪಾಪ್ ಅರ್ಧ ಮಾಡಿಬಿಟ್ಟಿದ್ದಾರೆ ನೋಡಿ ಗೈಸ್. ಬೆಳಗ್ಗೆಯಿಂದ ತಿಂದೇ ವೆಯ್ಟ್ ಮಾಡಿದ್ದಾನೆ. ಸೊ ರಿವ್ಯೂ ಮತ್ತೆ ಹೇಳ್ತೀನಿ ಹೇಗಿದೆ ಅಂತ. ಈಗ ತಿನ್ನೋ ಟೈಮೇ ಈ ಬಿಸಿ ಬಿಸಿ ವೆದರ್, ಬಿಸಿ ಬಿಸಿ ಅಂತ ಈ ಚಳಿ ಚಳಿ ವೆದರಲ್ಲಿ ಬಿಸಿ ಬಿಸಿ ಬಿರಿಯಾನಿ ತಿಂತಾಯಿದ್ರೆ ಒನ್ ಮೋರ್ ಅನ್ಬೇಕು. ಸೊ ಗೈಸ್, ಯಾರಿಗೆಲ್ಲ ವಿಡಿಯೋ ಇಷ್ಟ ಅಂತ ಹೇಳ್ಬಿಡಿ. ನಾನು ಫುಲ್ ಇಷ್ಟ ಆಗಿದೆ. ನಾವು ಇದಕ್ಕೆ ಹೋಗಿದ್ವಿ, ಅದು ಯಾವ್ದು ಅದು ಯಶವಂತಪುರಕ್ಕೆ ಹೋಗಿ ಅಲ್ಲಿಂದ ಬಂದು ಇಲ್ಲಿಂದ